ಎಸ್ ಚರ್ಚೆ ಮಾಡ್ತಾ ಹೋಗ್ತೀನಿ. ನಮ್ಮ ಜೊತೆಗೆ ಚರ್ಚೆಯಲ್ಲಿ ಹಿರಿಯ ಪತ್ರಕರ್ತರು ಬಸವರಾಜ್ ಇಟ್ನಾಳ್ ಸರ್ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಬಿಜೆಪಿ ವಕ್ತಾರು ಶ್ರೀಮತಿ ಅಶ್ವಿನಿ ಶಂಕರ್ ಇದ್ದಾರೆ. ಅಶ್ವಿನಿ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ನಿಮಗೂ ಕೂಡ ಸ್ವಾಗತ. ಮೊದಲಿಗೆ ನಾನು ಹಿರಿಯ ಪತ್ರಕರ್ತರ ಹತ್ರ ಮಾತನಾಡ್ಬಿಡ್ತೀನಿ. ಬಸವರಾಜ್ ಸರ್, ಐ ಹ್ಯಾವ್ ಸೋ ಮೆನಿ ಕ್ವೆಶನ್ಸ್ ಟು ಆಸ್ಕ್ ಯು. ಯಾಕೆಂದ್ರೆ ನಾವು ಸಾಕಷ್ಟು ಸಲ ಈ ಕಾಂಗ್ರೆಸ್ ಕುರ್ಚಿ ಕಿತ್ತಾಟದ ಬಗ್ಗೆ ನಾವು ಬೇರೆ ಬೇರೆ ಆಯಾಮಗಳಲ್ಲಿ ನಾವು ಚರ್ಚೆ ಮಾಡಿದೀವಿ. ಬಟ್ ಇವತ್ತು ಒಂದಷ್ಟು ಹೊಸ ಆಯಾಮಗಳಿದೆ ಸರ್. ನನಗೆ ಒಂದು ಎಲ್ಲವೂ ಒಂದಕ್ಕೊಂದು ಇಂಟರ್ಲಿಂಕ್ ಅಂತ ಅನ್ನಿಸ್ತಾ ಇದೆ. ಪ್ರತಿ ಸಲ ನಾಯಕತ್ವ ಬದಲಾವಣೆ ವಿಚಾರ ಅಂತ ಬಂದಾಗ ದಲಿತ ಸಿಎಂ ಕೂಗು ಮುನ್ನೆಲೆಗೆ ಬರುತ್ತೆ ಪ್ರತಿ ಸಲ. ಅದು ಡಿ ಕೆ ಶಿವಕುಮಾರ್ಗೆ ಅಡ್ಗಾಲ್ ಹಾಕಬೇಕು ಅಂತಾನೋ ಅಥವಾ ಒಂದು ಸಮುದಾಯನ ಒಕ್ಕಲೆಬ್ಬಿಸ್ಬೇಕು ಅಂತಾನೋ ಈ ರೀತಿ ಆಗ್ತಾನೆ ಇರುತ್ತೆ. ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ರಾಹುಲ್ ಗಾಂಧಿನ ಭೇಟಿ ಮಾಡಿರೋದು ಬಹಳ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಿದೆ. ಇನ್ನೊಂದು ಡಿ ಕೆ ಶಿವಕುಮಾರ್ಗೆ ಭೇಟಿ ಮಾಡೋದಕ್ಕೆ ಅಷ್ಟು ಸುಲಭವಾಗಿ ರಾಹುಲ್ ಗಾಂಧಿ ಅವ್ರು ಸಿಗ್ತಾ ಇಲ್ಲ, ಅವ್ರ ಅಪಾಯಿಂಟ್ಮೆಂಟ್ ಸಿಗ್ತಾ ಇಲ್ಲ, ಯಾಕೋ ಹಿಂಜರಿತಿದ್ದಾರೆ ಅನ್ನೋವಂಥದ್ದು ಎಲ್ಲ ವಿಚಾರಗಳ ನಡುವೆ ಪ್ರಿಯಾಂಕ್ ಖರ್ಗೆಗೆ ಅವಕಾಶ ಸಿಕ್ಬಿಡುತ್ತೆ. ಒಂದು ವಿಚಾರ. ಇನ್ನೊಂದು ಏನು ಮಾತಾಡಿರ್ಬೋದು ಅನ್ನೋದು ಕುತೂಹಲ ಇದೆ. ಇದರ ಜೊತೆಗೆ ಈ ನವೆಂಬರ್ ಕ್ರಾಂತಿ ಅಂತ ಹೇಳ್ತಾ ಆಲ್ಮೋಸ್ಟ್ ಎಂಡ್ ಆಫ್ ನವೆಂಬರ್ಗೆ ಬಂದು ನಿಂತ್ಕೊಂಡಿದ್ದೀವಿ ಸರ್. ಈ ಕಾಂಗ್ರೆಸ್ನಲ್ಲಿ ಏನಾಗಬಹುದು? ವೆದರ್ ನಿಜವಾಗ್ಲೂ ಸಿದ್ದರಾಮಯ್ಯನವರು ಈ ಹಿಂದೆ ಹೇಳ್ದಂಗೆ ನಾನೇ 5 ವರ್ಷ ಮುಂದುವರಿತೀನಿ ಅಂತ ಹೇಳುವಂಥ ಮನಸ್ಥಿತಿಯಲ್ಲಿ ಅವರೂ ಇಲ್ಲ, ಹೈಕಮಾಂಡ್ ಹೇಳ್ದಂಗೆ ಅಂತ ಹೇಳ್ತಿದ್ದಾರೆ. ಎಲ್ಲೋ ಒಂದ್ ಕಡೆ ಡಿ ಕೆ ಶಿ ಮೇಲೆ ಇಡಿ ಕಣ್ಣು ಇನ್ನೂ ಇದೆ ಅನ್ನುವಂಥ ಕಾರಣಕ್ಕೆ ಏನಾದರೂ ಕಾಂಗ್ರೆಸ್ ಹೈಕಮಾಂಡು ಡಿ ಕೆ ಶಿವಕುಮಾರ್ ಅವರಿಗೆ ಪಟ್ಟ ಕಟ್ಟೋದಕ್ಕೆ ಹಿಂಜರಿತಾ ಇದೆಯಾ? ಅದರ ಜೊತೆಗೆ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಸ್ಥಳೀಯ ಚುನಾವಣೆಗಳು ಮತ್ತು ಬೇರೆ ಬೇರೆ ರಾಜ್ಯದ ಚುನಾವಣೆಗಳು ಬರುವಂಥ ದಿನಗಳಲ್ಲಿ ಇರೋದ್ರಿಂದ ಎಲ್ಲೋ ಒಂದು ದೊಡ್ಡ ಮತ ಬ್ಯಾಂಕ್ ಅನ್ನ ಕಳ್ಕೊಳ್ತೀವಿ ಅನ್ನುವಂಥ ಭಯ ಏನಾದರೂ, ಅಂದ್ರೆ ಅಹಿಂದ ಮತಗಳನ್ನ ಕಳೆದುಕೊಳ್ಳುವ ಭಯ ಏನಾದರೂ ಕಾಂಗ್ರೆಸ್ ಹೈಕಮಾಂಡ್ ಇರೋದಕ್ಕೆ ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡೋದಕ್ಕೆ ಹಿಂಜರಿತಾ ಇದ್ದಾರಾ? ಹೇಗೆ ಸರ್? 2-3 ಪ್ರಶ್ನೆಗಳನ್ನ ಕೇಳಿದ್ರಿ. ಮೊದಲನೇದು, ರಾಹುಲ್ ಗಾಂಧಿ ಯಾಕೆ ಡಿ ಕೆ ಶಿವಕುಮಾರ್ಗೆ ಸಮಯ ನೀಡ್ತಾ ಇಲ್ಲ ಅಂತೇಳಿ. ಅದು ಉದ್ದೇಶಪೂರಿತ ಇರ್ಲಿಕ್ಕಿಲ್ಲ ಅಂತ ನನ್ನ ರೀಡಿಂಗು, ನನ್ನ ಅಬ್ಸರ್ವೇಷನ್. ಏನಾಗಿದೆ, ಇಲ್ಲಿ ಸ್ವಲ್ಪ ಕ್ಲಿಷ್ಟಕರ ಆಯ್ತಲ್ಲ ಪರಿಸ್ಥಿತಿ. ಯಾಕಂದರೆ ಬಿಹಾರ ಚುನಾವಣೆಯಲ್ಲಿ ಗೆದ್ದು ಬಿಟ್ಟಿದ್ರೆ ಅಥವಾ ರೀಸನೇಬಲ್ ನಂಬರ್ ಆಫ್ ಸೀಟ್ಸ್ ಬಂದುಬಿಟ್ಟಿದ್ರೆ, ಗೆಲ್ಲುವ ಸ್ವಲ್ಪ ಬಿಡಿ, ರೀಸನೇಬಲ್ ನಂಬರ್ ಆಫ್ ಸೀಟ್ಸ್ ಬಂದಿದ್ದರೆ ಸ್ವಲ್ಪ ಸರಳ ಆಗ್ತಿತ್ತೇನೋ ಹೈಕಮಾಂಡ್ಗೆ ತೀರ್ಮಾನ ತಗೊಳ್ಳೋದು. ಆ ಚುನಾವಣೆ ನಂತರದ ಒಂದು ಚುನಾವಣೆ ಫಲಿತಾಂಶ ಮಾತ್ರ ಅಲ್ಲ, ಒಂದು ಮಟ್ಟಿಗೆ ಭಾರತದ ಚುನಾವಣಾ ಗಣಿತವನ್ನು ಕೂಡ ಹೊಸ ದಿಕ್ಕನ್ನು ಕೊಟ್ಟಿರ್ತದೆ ಬಿಹಾರ ಚುನಾವಣೆ. ಅದನ್ನು ಅರಗಿಸಿಕೊಂಡು ಎಲ್ಲವನ್ನು ಏನಂತಾರೆ ಎಲ್ಲ ಆತ್ಮಾವಲೋಕನ ಮಾಡಿಕೊಂಡು ತೀರ್ಮಾನಕ್ಕೆ ಬರೋದಕ್ಕೆ ಯಾವುದೇ ಒಬ್ಬ ಪಕ್ಷದ ನಾಯಕತ್ವಕ್ಕೆ ಸಮಯ ಬೇಕಾಗುತ್ತೆ. ಅಂಥದ್ರಲ್ಲಿ ಡಿ ಕೆ ಶಿವಕುಮಾರ್ ಅಕಸ್ಮಾತ್ ರಾಹುಲ್ ಗಾಂಧಿನ ಭೇಟಿ ಆದರೆ ಏನು ಮಾತಾಡ್ತಾರೆ ಹೇಳಿ? ನಾನು ಇಷ್ಟೆಲ್ಲ ತ್ಯಾಗ ಮಾಡಿದ್ದೇನೆ, ಪಕ್ಷಕ್ಕಾಗಿ ಮಾತ್ರ ಅಲ್ಲ ನಿಮ್ಮ ಕುಟುಂಬಕ್ಕೂ ಕೂಡ. ನಿಮ್ಮ ಕುಟುಂಬಕ್ಕೋಸ್ಕರ ನಾನು ತ್ಯಾಗ ಮಾಡಿದ್ದೇನೆ, ಅದೇ ಹೇಳ್ತಾ ಇದ್ದೇನೆ. ನಾನು ಎಲ್ಲವನ್ನೂ ಮಾಡಿದ್ದೇನೆ, ನನಗೆ ಮಾತು ಕೊಟ್ಟಿದ್ರಿ, ನಿಮ್ಮ ಮಾತನ್ನು ನಂಬಿ ನಾನು 2023ರಲ್ಲಿ ನಾನು ಸಿದ್ದರಾಮಯ್ಯರ ಮುಖ್ಯಮಂತ್ರಿ ಬಿಟ್ಟುಕೊಟ್ಟೆ. ನಾನು ಈಗ ನನ್ನ ಗತಿ ಏನು? ಇದನ್ನು ಕೇಳಿದ್ರೆ ರಾಹುಲ್ ಗಾಂಧಿ ಹತ್ರ ಉತ್ತರ ಇಲ್ಲ. ಸೊ ಇಂಥ ಸಂದರ್ಭದಲ್ಲಿ ಯಾವುದೇ ಮನುಷ್ಯ ಸ್ವಲ್ಪ ಅವಾಯ್ಡ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ಏನಾಗ್ತಾ ಇದೆ, ಸಿದ್ದರಾಮಯ್ಯ ನಾನು 5 ವರ್ಷ ಮುಖ್ಯಮಂತ್ರಿ ಅಂತ ಯಾವಾಗ ಹೇಳ್ತಾ ಬರ್ತಾ ಈಗೇನು ಹೇಳ್ತಿದ್ದಾರೆ, ಹೈಕಮಾಂಡ್ ಹೇಳ್ದಂಗೆ ಕೇಳ್ತೇನೆ ಅಂತ ಹೇಳ್ತಾ ಇದ್ದಾರಲ್ಲ. ಎಲ್ಲ ಒಂದು ಕಡೆ ಸಿದ್ದರಾಮಯ್ಯವ್ರಿಗೂ ಗೊತ್ತಾಗಿದೆ, ಬಿಟ್ಕೊಡ್ಬೇಕಾಗತ್ತೆ. ಯಾಕಂದ್ರೆ ವಚನ ಭ್ರಷ್ಟತೆಯ ಒಂದು ಆರೋಪ ಮತ್ತು ಅದರ ಬಿಸಿ ಇದೆ ಅಲ್ಲ, ಅದನ್ನ ತಡ್ಕೊಂಡು ಬದುಕಿದವರು ಯಾರು ಇಲ್ಲ ಈ ಕರ್ನಾಟಕ ರಾಜಕಾರಣದಲ್ಲಿ. 2-3 ದಾರಿಗಳು ನೋಡಿದೀವಿ ನಾವು. ಈ ವಚನ ಭ್ರಷ್ಟತೆಯಿಂದ ಆ ಒಂದು ಆರೋಪ ಬಂದ ತಕ್ಷಣ ವ್ಯಕ್ತಿ ಮತ್ತು ಪಕ್ಷ ಅಥವಾ ಆ ಒಂದು ವೇದಿಕೆ ಭಾಳ ಹಿನ್ನಡೆಗೆ ಒಳಗಾಗುತ್ತೆ. ಆ ಒಂದು ಭಯ ಜೊತೆಗೇನೆ ಈಗ ಡಿ ಕೆ ಶಿವಕುಮಾರ್ ಜೊತೆಯಲ್ಲಿ ಇದೇನು ನಂಬರ್ಸ್ ಗೇಮ್ ಅಂತ ಮಾತಾಡ್ತಾರಲ್ಲ ಅನೇಕ ಅದೇನ ಬಿಜೆಪಿ ನಾಯಕರುಗಳು ಹೇಳ್ತಿದ್ರು, ಇಲ್ಲಿ ಕುದುರೆ ವ್ಯಾಪಾರ ನಡೀತಿದೆ, ಡಿ ಕೆ ಪಕ್ಷದಲ್ಲೇ ಬಣಗಳ ನಡುವೆ ಕುದುರೆ ವ್ಯಾಪಾರ ನಡೀತಾ ಇದೆ. ಆ ಪಕ್ಷಗಳ ಮಧ್ಯೆ ಒಂದು ಪಕ್ಷದ ಒಂದೇ ಒಂದು ಪಕ್ಷದ ಒಳಗಡೆ ಶಾಸಕರ ಒಂದು ನಿಷ್ಠೆ ಇದೆಯಲ್ಲ, ಒಬ್ಬ ನಾಯಕನ ಬದಲಾಗಿ ಇನ್ನೊಬ್ಬ ನಾಯಕನ ಹೋಗುದು ಅದೇನು ಹೊಸ ಮಾತಲ್ಲ. ಬಿ ಜೆ ಪಿಯಲ್ಲೂ ಕೂಡ ಅನಂತಕುಮಾರ್ ಬಣ ಇತ್ತು, ಯಡಿಯೂರಪ್ಪ ಬಣ ಇತ್ತು, JDS ಅಲ್ಲೂ ಕೂಡ ಹಿಂದೆ ದೇವೇಗೌಡ ಬಣ ಇತ್ತು, ಇದೇ ಸಿದ್ದರಾಮಯ್ಯ ಬಣ ಕೂಡ ಇತ್ತು. ಆಮೇಲೆ ಹೀಗಿರುವಾಗ ಏನಾಗಿದೆ, ಈಗ ಕಳೆದ ಅನೇಕ ವರ್ಷಗಳಿಂದ 2-3 ವರ್ಷಗಳಿಂದ 2.5 ವರ್ಷಗಳು ಟು ಬಿ ಪ್ರಿಸೈಸ್, ಈ ಅಹಿಂದ ರಾಜಕಾರಣ ಮತ್ತು ಗ್ಯಾರಂಟಿ ರಾಜಕಾರಣ ರಾಜ್ಯದ ಆರ್ಥಿಕತೆ ಮೇಲೆ ಹೊರೆ ಹಾಕಿದ್ದು ಮತ್ತು ಹೆಚ್ಚುವರಿ ತೆರಿಗೆ ವಿಧಿಸಿದ್ದು ಎಲ್ಲ ಬದಿಗಿಟ್ಬಿಡಿ. ಕಾಂಗ್ರೆಸ್ನ ಶಾಸಕರೇ ದನದ ಹೋಗಿಬಿಟ್ಟಿದ್ದಾರೆ.
ಕಾಂಗ್ರೆಸ್ನ ಶಾಸಕರೇ ದನದೋಗ್ಬಿಟ್ಟಿದ್ದಾರೆ. ಯಾಕಂದ್ರೆ ಇನ್ನೂ ಇದನ್ನೇ ಮಾಡ್ತಾ ಹೋಗ್ಬಿಟ್ರೆ ನಮಗೆ ನಾಳೆ ದಿನ ಮುಂದಿನ ಚುನಾವಣೆಗೆ ಎದುರಿಸೋದಕ್ಕೆ ನಮಗೆ ದುಡ್ಡಿಲ್ಲ, ನಮ್ಮ ಸಾಲನೇ ಯಾರು ಕೊಡೋದಿಲ್ಲ. ಡೆವಲಪ್ಮೆಂಟ್ ಆಗಿಲ್ಲ ಅಂದ್ರೆ ವೋಟ್ ಯಾರು? ಅದಕ್ಕೋಸ್ಕರ ಈ ಕಡೆ ನೋಡಿದ್ರೆ ಡಿ ಕೆ ಶಿವಕುಮಾರ್ ಯಾವಾಗಲೂ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಾರೆ, ದೊಡ್ಡ ಬೃಹತ್ ಯೋಜನೆಗಳ ಬಗ್ಗೆ ಮಾತಾಡ್ತಾರೆ, ಸಾವಿರಾರು ಕೋಟಿ ಯೋಜನೆಗಳ ಬಗ್ಗೆ ಮಾತಾಡ್ತಾರೆ. ಇಂಥ ಒಬ್ಬ ನಾಯಕ ನಮ್ಮನ್ನ ಕೈ ಹಿಡಿಬೋದೇನೋ ಅನ್ನೋ ಒಂದು ಆಸೆ ಮೂಡಿದ್ರೆ ಅದು ಆಶ್ಚರ್ಯ ಪಡಬೇಕಾದಿಲ್ಲ. ಇನ್ನೊಂದು ಮಾತಾಡಿದ್ರೆ ನೀವು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಅವ್ರ ಜೊತೆ ಅವಕಾಶ ಕೊಟ್ಟಿರೋದು. ಈಗ ಪ್ರಿಯಾಂಕಾ ಖರ್ಗೆ ಬಹುಶಃ ಅಲ್ಲಿ ಹೋಗಿ ರಾಜ್ಯದ ಒಂದು ಒಳ ರಾಜಕಾರಣ ಏನಿದೆಯಲ್ಲ, ಬನ ರಾಜಕಾರಣ ಮತ್ತು ಪಕ್ಷದ ಒಳಗೆ ನಡೆಯುವ ವಿದ್ಯಮಾನಗಳ ಬಗ್ಗೆ ಒಬ್ಬ ಥರ್ಡ್ ಪರ್ಸನ್ ವ್ಯೂ ಕೊಟ್ಟಿರ್ಬೋದು ಅಂತ ಅನಿಸ್ತದೆ ನನಗೆ. ಅನೇಕರು ಹೇಳಿದಾಗೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಮುಖ್ಯಮಂತ್ರಿ ಮಾಡಿಬಿಟ್ರೆ ಕಾಂಗ್ರೆಸ್ ಇಲ್ಲಿವರೆಗೂ ದಲಿತ ಮುಖ್ಯಮಂತ್ರಿ ಮಾಡಲೇ ಇಲ್ಲ ಅನ್ನೋ ಒಂದು ಆರೋಪದಿಂದ ಮುಕ್ತ ಆಗ್ತದೆ ಅನ್ನೋ ಒಂದು ವಾದ ಇತ್ತು. ಹಿಂದೆ 2000 ಈ ಚುನಾವಣೆಗಿಂತ ಮುಂಚೆ 2023 ಚುನಾವಣೆ ಕಾಲದಲ್ಲೇ ಮುಖ್ಯಮಂತ್ರಿ ಮುಖ ಯಾರು ಅಂತ ಹೆಸರು ಬಂದಾಗೆಲ್ಲ ಡಿ ಕೆ ಶಿವಕುಮಾರ್ ಬಣಾನೆ ಹೇಳ್ತಾ ಇತ್ತು, ದಲಿತ ಮುಖ್ಯಮಂತ್ರಿ ಯಾಕೆ ಆಗ್ಬಾರ್ದು ಹಾಗಾದ್ರೆ ಅಂಥೇಳಿ. ಯಾಕೆಂದರೆ ಈ ದಲಿತ ಮುಖ್ಯಮಂತ್ರಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಆಗುವ ಅವಕಾಶ 2013 ಇದ್ದಾಗ ಅದನ್ನು ತಪ್ಪಿಸಿದ್ದೆ ಸಿದ್ದರಾಮಯ್ಯನವರಿಗೆ ಕೌಂಟರ್ ಕೊಡೋ ಒಂದು ದಾಳ ಆಗಿತ್ತದು. ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಅನೇಕ ಸರ್ತಿ ಹೇಳಿದ್ದಾರೆ, ನನಗೆ ದಲಿತ ಅನ್ನುವ ಕೋಟಾದಲ್ಲಿ ಮುಖ್ಯಮಂತ್ರಿ ಮಾಡಬೇಡಿ, ನಾನೊಬ್ಬ ಹಿರಿಯ ನಾಯಕ, ಕಾಂಗ್ರೆಸ್ನ ಹಿರಿಯ ನಾಯಕ, ನನ್ನನ್ನು ದಲಿತ ಕೋಟಾಕ್ಕೆ ಸೇರಿಸಬೇಡಿ ನೀವು ಅಂತ ಅನೇಕ ಸರ್ತಿ ಹೇಳಿದ್ದಾರೆ. ಮತ್ತು ಇದರ ಆಚೆ ಮತ್ತೆ ಏನು ಚರ್ಚೆ ಆಗಿರುತ್ತೆ ನನಗೆ ವಿ ಕ್ಯಾನ್ ಓನ್ಲಿ ಗೆಸ್ ಆ್ಯಂಡ್ ಇಟ್ಸ್ ನಾಟ್ ಫೇರ್ ಟು ಗೆಸ್. ಆಮೇಲೆ ಈಗ ಏನು ಆಪ್ಷನ್ಗಳೇನಿದ್ದಾವೆ ರಾಜ್ಯದ ಮುಂದೆ ಅಂದರೆ, ಈಗ ನೀವು ಡಿಸೆಂಬರ್ 1 ಡೆಡ್ಲೈನನ್ನು ಕೊಟ್ಟಿದ್ದಾರೆ, ಭಾವುಕರಾಗಿದ್ದಾರೆ ಖರ್ಗೆ ಅವ್ರ ಮುಂದೆ ಡಿ ಕೆ ಶಿವಕುಮಾರ್. ಏನಾಗುತ್ತೆ ಅಂದರೆ ಈಗ ರಾಜ್ಯಕ್ಕೆ ಒಂದು ಬದಲಾವಣೆ ಬೇಕೇ ಬೇಕಾಗಿದೆ. ಈಗ ಅದು ಕ್ರಾಂತಿಕಾರಕ ಬದಲಾವಣೆ ಅಲ್ಲ, ಒಂದೇ ಪಕ್ಷದ ಒಬ್ಬ ನಾಯಕನ ಬದಲಾಗಿ ಇನ್ನೊಬ್ಬ ಅದು ಕ್ರಾಂತಿ ಅಲ್ಲ. ಕ್ರಾಂತಿನ ಶಬ್ದ ನಾನು ಈ ಸಂದರ್ಭದಲ್ಲಿ ಯೂಸ್ ಮಾಡಲಾರೆ. ಆದರೆ ರಾಜ್ಯಕ್ಕೆ ಒಂದು ಆಡಳಿತಾತ್ಮಕ ಒಂದು ಹೊಸ ತಿರುವು ಬೇಕಾಗಿದೆ. ಈ ಒಂದು ಅಹಿಂದ ಮತ್ತು ಗ್ಯಾರಂಟಿ ರಾಜಕಾರಣ ಇದನ್ನೇ ಮುಂದುವರ್ಸ್ಕೊಂಡು ಹೋಗ್ಬಿಟ್ರೆ ಸಿದ್ದರಾಮಯ್ಯನವರ ನಾಯಕತ್ವದಲ್ಲೇ ನೀವು 2028 ಚುನಾವಣೆ ಎದುರಿಸೋದಾದರೆ ನಮಗೆ ದಾಖಲೆ ಇದೆ. 2018 ಏನಾಯಿತು, ಒಬ್ಬ ಮುಖ್ಯಮಂತ್ರಿ ಆಗೇನೆ ಒಳ್ಳೆ ಆಡಳಿತ ಕೊಟ್ಟೆ, ಯಾಕೆ ಚುನಾವಣೆ ಅವ್ರಿಗೆ ಎದುರಿಸೋಕ್ಕಾಗಲಿಲ್ಲ? ಮತ್ತು ಈ ಮುಂಬರುವ ಚುನಾವಣೆಗಳೇನಿದಾವಲ್ಲ, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗಿರಲಿ, ನಾಳೆ ದಿನ BBM ಚುನಾವಣೆ ಕೂಡ ಆಗುತ್ತೆ. ಈ ಚುನಾವಣಾ ತಂತ್ರಗಾರಿಕೆಯನ್ನು ಕರೆಕ್ಟಾಗಿ ಭಾಳ ಶಿಸ್ತುಬದ್ಧವಾಗಿ ಮಾಡಬಲ್ಲಂಥ ಚಾಣಾಕ್ಷ ಮನುಷ್ಯ ಡಿ ಕೆ ಶಿವಕುಮಾರ್, ಮತ್ತು ಪಕ್ಷವನ್ನು ಬೇರು ಮಟ್ಟಕ್ಕೆ ಹೋಗಿ ಕಟ್ಟಬಲ್ಲಂಥ ನಿಷ್ಠೆ ಇರುವಂಥ ಪಕ್ಷದ ಕಾರ್ಯಕರ್ತ ಆ ಮನುಷ್ಯ. ಹೀಗಿರುವಾಗ ಬರ್ತಾ ಇನ್ನೊಂದು 2-3 ದಿವಸದಲ್ಲಿ ಇದೇ ವಾದ ಮುಂದೆ ಹೋಗುತ್ತೆ. ಮತ್ತು ಮುಂದಿನ ಚುನಾವಣೆಯನ್ನು, ಬಿಹಾರದ ಚುನಾವಣೆಯ ಫಲಿತಾಂಶದ ನಂತರದ ದಿನಗಳಲ್ಲಿ 2028 ಕರ್ನಾಟಕ ಚುನಾವಣೆಯನ್ನು ಮತ್ತು ಅದಕ್ಕಿಂತ ಮುಂಚೆ ಬರುವಂಥ ಸ್ಥಳೀಯ ಸಂಸ್ಥೆಗಳು ಮತ್ತು ಬೇರೆ ಬೇರೆ ರಾಜ್ಯಗಳ ಚುನಾವಣೆಗಳಲ್ಲಿ ಏನಾದರೂ ಮಾಡಬೇಕಂದ್ರೆ ಎರಡೂ ಬೇಕಾಗುತ್ತೆ, ನಿಮಗೆ ತಂತ್ರಗಾರಿಕೆ ಮತ್ತು ಹಣ. ಈ ಕೇವಲ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ತೆಗೆದುಹಾಕಿದ ಅನ್ನೋ ಕಾರಣಕ್ಕೆ ಅಹಿಂದ ಓಟು ಹಿಂದೆ ಸರ್ತಿ ಅನ್ನೋದು ದಟ್ಸ್ ನಾಟ್ ಕನ್ವಿನ್ಸಿಂಗ್ ಆರ್ಗ್ಯುಮೆಂಟ್. 7 ವರ್ಷ ಕೊಟ್ಟಾಗಿದೆ, ಇನ್ನು ಅನವರತ ಅವರೇ ಮುಖ್ಯಮಂತ್ರಿ ಆಗಬೇಕು ಅಂತ ಯಾರು ಅಪೇಕ್ಷೆ ಮಾಡಬಾರ್ದು. 7.5 years ಬೇಕು ಇವಾಗ. Absolutely. There needs to be a turning point in politics of Karnataka. That turning point can happen only through D.K. Shivakumar as of now. ಬೇರೆ ಆಪ್ಷನ್ ಇದ್ರೆ ಹೇಳಿ ನೋಡೋಣ. ಓಕೆ.